ಡಾಕ್ಟರ್ ಚಂದ್ರು ಲಮಾಣಿ ಈಗ ಲಾಕ್ ಆಗಿದ್ದಾಯ್ತು. ಲಾಕ್ ಆದ ನಂತರದಲ್ಲಿ ಒಂದಷ್ಟು ರಣ ರಾಜಕೀಯ ನಡೀತಾ ಇದೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರೋದು. ಕಾಂಗ್ರೆಸ್ನಿಂದ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ವಿಜಯ್ ಪೂಜಾರಿ ಕಾಂಗ್ರೆಸ್ ಮುಖಂಡ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಚಂದ್ರು ಅವರನ್ನ ಬೆಂಗಳೂರಿಗೆ ಕರೆತರುವ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಗಿದೆ. ಸಚಿವ ಎಚ್ ಕೆ ಪಾಟೀಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಈ 5 ಲಕ್ಷ ಲಂಚ ಪಡ್ಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಆಗಬೇಕು. ಜೊತೆಯಲ್ಲಿ ವಿಚಾರಣೆ ನಡೆದಿದೆ. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದೆಲ್ಲ ಒಂದು ಕಡೆಯಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. 23 ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ ಮತ್ತೆ ಶಿರಟ್ಟಿ ಲಕ್ಷ್ಮೇಶ್ವರದಾಗ. ಯಾವ ಕಾಂಟ್ರಾಕ್ಟರ್ ಯಾವ್ದೇ ತೊಂದ್ರೆ ಇಲ್ಲ. ಅವರು ಸಪೋರ್ಟಿವ್ ಆಗ್ಯದಾರ. ನಮಗ್ ಕೆಲಸ ಮಾಡಕ ಸ್ಟ್ರಿಕ್ಟ್ಲಿ ಹೇಳ್ತಾರ, ಕೆಲಸ ಮಾಡ್ರಿಪ್ಪ ನೀವು, ಅದ್ರದ್ದೇನು ನಮಗ್ ಅವಶ್ಯಕತೆ ಇಲ್ಲ, ಅದ್ರದ್ದೇನು ಮಾತಾಡಂಗಿಲ್ಲ ಅವ್ರು. ಅದಕ್ಕೆ ದಯವಿಟ್ಟು ಈ ತರದ ಸುಳ್ಳು ಆರೋಪಗಳನ್ನ, ಈ ತರದ ಏನ್ ಲಂಚ ಅದು ಏನೈತಲ್ಲ, ಷಡ್ಯಂತ್ರ ಐತಲ್ಲ, ಅದು ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ಅದು ಏನೈತಿ ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ನಮ್ಮ ಕಾಂಟ್ರಾಕ್ಟರ್ಗೆ ಈಗ ಮೊದ್ಲ ತೊಂದ್ರೆ ಐತಿ. ಈ ತೊಂದರೆಯಿಂದ ಮತ್ತೊಂದು ತೊಂದರೆ ಯಾರಿಗೆ ಆಗಬಾರ್ದಂತ ನಾ ಹೇಳ್ತೀನಿ. ಅದಕ್ಕೆ ನಮ್ಮ ಚಂದ್ರು ಲಮಾಣಿ ಸರ್ದ ಯಾವುದೇ ಈ ತರದ ಲಂಚ ಆರೋಪ ಇಲ್ಲ ನಮ್ಮ ಕಾಂಟ್ರಾಕ್ಟರ್. ಇದೆಲ್ಲ ಸುಳ್ಳು. ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್ ಜೈಶಂಕರ್, ಈಗಾಗಲೇ ಗಮನಿಸ್ತಾ ಇದ್ದೀವಿ 5 ಲಕ್ಷ ಪಡ್ಕೊಂಡಿದ್ದಕ್ಕೆ ಈಗಾಗಲೇ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ, ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅನ್ನುವಂತ ವಿಚಾರ. ಆದ್ರೆ ಇವರು ಕೇಳಿದ್ರು ಅನ್ನುವಂತ ವಿಚಾರಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ಪ್ರಮುಖ ಸಾಕ್ಷಿಗಳು ಸಿಕ್ಕಿದ್ಯಾ, ಆ ನಿಟ್ಟಿನಲ್ಲಿ ಏನೇನು ಮಾಹಿತಿಗಳಿದೆ, ಜೊತೆಗೆ ಎಷ್ಟು ಗಂಟೆಗೆ ಈಗ ಕರೆತರ್ತಾರೆ, ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಡೀಟೇಲ್ಸ್ ಏನಿದೆ? ಬಹುದಿನಗಳ ಬಳಿಕ ಒಬ್ಬ ಜನಪ್ರತಿನಿಧಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತದ್ದು. ಈ ಹಿಂದೆ ಅಬಕಾರಿ ರೈಡ್ ಸಂದರ್ಭದಲ್ಲಿಯೂ ಕೂಡ ಆರೋಪ ಕೇಳಿ ಬಂದೇ ಹೊರತು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರಲಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನ್ ಅಲ್ಲ ಅಂತ ಅನಿಸಿಕೊಳ್ಳುತ್ತೆ ಈಗ ಸದ್ಯದ ಮಟ್ಟಿಗೆ. ಹೀಗಾಗಿ ಸದ್ಯ ಈ ಒಂದು ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರು ಲಮಾಣಿಯನ್ನ ಬೇಸಿಕ್ ಇನ್ವೆಸ್ಟಿಗೇಷನ್ ಅನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯದ ಮಟ್ಟಿಗೆ ದೂರುದಾರ ಏನು ಎವಿಡೆನ್ಸ್ ಗಳನ್ನು ಕೊಟ್ಟಿದ್ದಾನೆ, ಕೆಲವೊಂದು ಆಡಿಯೋ ಕ್ಲಿಪ್ ಗಳನ್ನು ಏನ್ ಕೊಟ್ಟಿದ್ದಾನೆ, ಅದೆಲ್ಲದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಸದ್ಯ ಈ ಒಂದು ಆಡಿಯೋಗಳು ಏನಿದೆ ಅಂದ್ರೆ ಏನೇನು ಸಾಕ್ಷಿಗಳನ್ನು ಕೊಟ್ಟಿದೆ, ಇದರ ಅನ್ವಯವಾಗಿ ಅಂದ್ರೆ ಅವರನ್ನ ಮುಖಾಮುಖಿ ಕೂರಿಸಿ ಒಂದು ಪ್ರಶ್ನೆಗಳನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಆರೋಪಗಳು ಕೂಡ ಬಂದಿದೆ. ಇದು ಆಡಿಯೋ ಏನಿದೆ, ಆಡಿಯೋ ಕೂಡ ನೀವೇ ಮಾತನಾಡಿದ ಇಲ್ವಾ ಅನ್ನುವಂತಹ ಸ್ಪಷ್ಟನೆಗಳಾಗಿರಬಹುದು, ಮತ್ತೆ ದೂರುದಾರ ಕೊಟ್ಟಿರುವಂತಹ ಒಂದಷ್ಟು ಎವಿಡೆನ್ಸ್ಗಳೇನಿದೆ ಅಂದ್ರೆ ವಿಡಿಯೋ ಫೂಟೇಜ್ಗಳಾಗಿರಬಹುದು, ಮತ್ತೆ ಇನ್ನಿತರ ಎವಿಡೆನ್ಸ್ಗಳೇನಿದೆ, ಇದೆಲ್ಲವೂ ಕೂಡ ನಿಮ್ಮ ತಂಡ ಏನಿದೆ ಅಂದ್ರೆ PA ಆಗಿರಬಹುದು ಮತ್ತೆ ಇನ್ನಿತರ ಏನಿದ್ದಾರೆ ಅವರ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋಗಳು ಮತ್ತೆ ವಿಡಿಯೋಗಳಾಗಿರುವಂತಹ ಕಾರಣಕ್ಕೆ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ ಅವರಿಂದ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದ್ರೆ ಈ ಒಂದು 24 hours ಅಲ್ಲಿ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಂದ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಎಲ್ಲಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದ್ಯಾವುದು ಕೂಡ ನನ್ನಿಂದ ಅಂದ್ರೆ ನಾನು ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಅವರ ನಿರಾಕರಣೆ ಮಾಡುವಂತಹ ಮುಖಾಂತರ ಆರೋಪಗಳನ್ನ ಇದು ಮಾಡ್ತಾ ಇದ್ದಾರೆ. ಈಗ ಹಣ ಬಂದಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಂದ್ರೆ ಹಣ ಏನು ತೆಗೆದುಕೊಳ್ಬೇಕಂದ್ರೆ ಟ್ರ್ಯಾಪ್ ಆಗಿದೆ ಅಂತ ಏನು ಹೇಳ್ತಾ ಇದ್ರಿ, ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಈ ಹಿಂದೆ ಇದರ ಹಿಂದೆ ಯಾರದೋ ಒಂದು ದುರುದ್ದೇಶ ಇದೆ ಅಂತ ಹೇಳಿ ಅವರು ಪದೇ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಆ ಒಂದು ಪಾರ್ಟ್ ಆಫ್ ಏನಿದೆ ಬಂಚ್ ಏನಿದೆ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಆದ್ರೆ ಆರೋಪಗಳು ಬೇರೆ ರೀತಿಯಾಗಿರುತ್ತೆ. ಅದು ಏನು ಆರೋಪ ಇದೆಯೋ ಅದೆಲ್ಲವನ್ನು ಕೂಡ ಬೇರೆ ರೀತಿಯಲ್ಲಿ ಅಂದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆಗಿರಬಹುದು, ಅವರ ವಕೀಲರ ಮುಖಾಂತರ ಹೇಳಿಕೆಯನ್ನು ಕೊಡುವಂತಹ ಆಗಿರಬಹುದು ನ್ಯಾಯಾಧೀಶರಿಗೆ, ಇದೆಲ್ಲವೂ ಕೂಡ ಫರ್ದರ್ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯದ ಮಟ್ಟಿಗೆ ಟ್ರ್ಯಾಪ್ ಏನಿದೆ, ಆ ಹಣವನ್ನು ಪಡೆಯುತ್ತಿರುವಂತಹ ಒಂದು ಟ್ರ್ಯಾಪ್ ಏನಿದೆ ಅದು ಸಕ್ಸಸ್ಫುಲ್ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ.
ಈಗ ಸದ್ಯದ ಮಟ್ಟಿಗೆ ಅವರನ್ನ ಇಲ್ಲಿಗೆ ಕರೆತಂದು ನ್ಯಾಯಾಧೀಶ ಗಜನನ ಭಟ್ ಏನಿದ್ದಾರೆ, ಸಂತೋಷ್ ಗಜನನ ಭಟ್ ಅವರ ಮುಂದೆ ಪ್ರೊಡ್ಯೂಸ್ ಅನ್ನು ಮಾಡಲಾಗುತ್ತೆ. ನಂತರ ಮುಂದಿನ ಹಂತದಲ್ಲಿ ಅವರನ್ನ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಮತ್ತು ದೂರುದಾರ ಮತ್ತೆ ಇನ್ನು ಇಬ್ರು ಏನಿದ್ದಾರೆ ಅಂದ್ರೆ ಚಂದ್ರು ಲಮಾಣಿ ಜೊತೆ ಇನ್ನು ಪಿಎಗಳೇನಿದ್ದಾರೆ ಆ ಇಬ್ರು ಪಿಎಗಳನ್ನು ಕೂಡ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡ್ತಾರೆ. ಅಂದ್ರೆ ಶಾಸಕರ ಗಮನಕ್ಕೆ ಬರದೆ ಈ ರೀತಿಯಾದಂತಹ ಒಂದು ಡೀಲ್ಗಳನ್ನು ಮಾಡಿದ್ದಾರೆ ಅಥವಾ ಬೇರೆ ಏನಾದರೂ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ನಡೆದಿದೆಯಾ ಅನ್ನುವಂತಹ ಆಂಗಲ್ ನಲ್ಲಿಯೂ ಕೂಡ ಈ ಒಂದು ಪ್ರಕರಣ ಅಂದ್ರೆ ತನಿಖೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ಅಂದ್ರೆ ಕಸ್ಟಡಿಗೆ ಸಿಕ್ಕಿದ ಬಳಿಕ ಮುಂದುವರಿಯಲಿದೆ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ 3 ಜನ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಸಮಗ್ರವಾಗಿ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಪರ್ಟಿಕ್ಯುಲರ್ ಒಬ್ಬ ಏನಾದರೂ ಟ್ರಾಪ್ ಆದಂತಹ ಸಂದರ್ಭದಲ್ಲಿ ಅವನನ್ನ ತೀವ್ರ ವಿಚಾರಣೆ ಅಂದ್ರೆ ಅಲ್ಲಿ ಅವನ ಮೇಲೆ ಈತ ದೂರುವಂತದ್ದು ನಾನು ಮಾಡಿಲ್ಲ, ನನ್ನ ಪಿಎ ಮಾಡಿದ್ದಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ದೂರುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇರಲಿಲ್ಲ ಒಬ್ಬ ಆಗಿದ್ದಿದ್ರೆ. ಆದ್ರೆ ಇಲ್ಲಿ ಆ ಸಂಭವ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ನನ್ನ ಗಮನಕ್ಕೆ ಬರದೆ ನನ್ನ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿರಬಹುದು ಅಂತ ಹೇಳಿ ಆತ ಶಾಸಕರು ಸಮಜಾಯಿಷಿ ಕೊಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು ರಾಜಕೀಯವಾಗಿ ಆಗಿರಬಹುದು ಮತ್ತೆ ಇನ್ನಿತರ ವಲಯದಲ್ಲಿ. ಹೀಗಾಗಿ ಸದ್ಯದ ಮಟ್ಟಿಗೆ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ತಮ್ಮ ಕಸ್ಟಡಿಗೆ ಬೇಕಾಗುತ್ತೆ. ಎನ್ಕ್ವೈರಿ ಪರ್ಪಸ್ ಆಗಿ ಅವರನ್ನ ಕಸ್ಟಡಿ ಕೇಳ್ತಾರೆ ಮತ್ತು ಅವರ ಸಿಕ್ಕಿರುವ ಅಭಿಷೇಕ್ ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡಾಕ್ಟರ್ ಚಂದ್ರು ಲಮಾಣಿ ಈಗ ಲಾಕ್ ಆಗಿದ್ದಾಯ್ತು. ಲಾಕ್ ಆದ ನಂತರದಲ್ಲಿ ಒಂದಷ್ಟು ರಣ ರಾಜಕೀಯ ನಡೀತಾ ಇದೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರೋದು. ಕಾಂಗ್ರೆಸ್ನಿಂದ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ವಿಜಯ್ ಪೂಜಾರಿ ಕಾಂಗ್ರೆಸ್ ಮುಖಂಡ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಚಂದ್ರು ಅವರನ್ನ ಬೆಂಗಳೂರಿಗೆ ಕರೆತರುವ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಗಿದೆ. ಸಚಿವ ಎಚ್ ಕೆ ಪಾಟೀಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಈ 5 ಲಕ್ಷ ಲಂಚ ಪಡ್ಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಆಗಬೇಕು. ಜೊತೆಯಲ್ಲಿ ವಿಚಾರಣೆ ನಡೆದಿದೆ, ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದೆಲ್ಲ ಒಂದು ಕಡೆಯಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. 23 ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ ಮತ್ತೆ ಶಿರಟ್ಟಿ ಲಕ್ಷ್ಮೇಶ್ವರದಾಗ. ಯಾವ ಕಾಂಟ್ರಾಕ್ಟರ್ ಯಾವ್ದೇ ತೊಂದ್ರೆ ಇಲ್ಲ, ಅವರು ಸಪೋರ್ಟಿವ್ ಆಗ್ಯದಾರ. ನಮಗ್ ಕೆಲಸ ಮಾಡಕ ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಕೆಲಸ ಮಾಡ್ರಿಪ್ಪ ನೀವು, ಅದ್ರದ್ದೇನು ನಮಗ್ ಅವಶ್ಯಕತೆ ಇಲ್ಲ, ಅದ್ರದ್ದೇನು ಮಾತಾಡಂಗಿಲ್ಲ ಅವ್ರ. ಅದಕ್ಕೆ ದಯವಿಟ್ಟು ಈ ತರದ ಸುಳ್ಳು ಆರೋಪಗಳನ್ನ, ಈ ತರದ ಏನ್ ಲಂಚ ಅದು ಏನೈತಲ್ಲ, ಷಡ್ಯಂತ್ರ ಐತಲ್ಲ, ಅದು ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ಅದು ಏನೈತಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ನಮ್ಮ ಕಾಂಟ್ರಾಕ್ಟರ್ಗೆ ಈಗ ಮೊದ್ಲ ತೊಂದ್ರೆ ಐತಿ, ಈ ತೊಂದರೆಯಿಂದ ಮತ್ತೊಂದು ತೊಂದರೆ ಯಾರಿಗೆ ಆಗಬಾರ್ದು ಅಂತ ನಾ ಹೇಳ್ತೀನಿ. ಅದಕ್ಕೆ ನಮ್ಮ ಚಂದ್ರು ಲಮಾಣಿ ಸರ್ದೆ ಯಾವುದೇ